ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು RSSನವರು, ಆದ್ದರಿಂದ ನೀವು ನನ್ನ ಪ್ರಕರಣದ ವಿಚಾರಣೆಯನ್ನು ಮಾಡಬಾರದು ಅಂತ ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ಘನ ನ್ಯಾಯಾಲಯದ ನ್ಯಾಯಾಧೀಶರೆದುರು ತಮ್ಮ ವಾದವನ್ನು ಮಂಡನೆ ಮಾಡಿದರು. ಏಪ್ರಿಲ್ 13ನೇ ತಾರೀಕು ಸೋಮವಾರ ದಿವಸ ದಿಲ್ಲಿಯ ಉಚ್ಚ ನ್ಯಾಯಾಲಯದಲ್ಲಿ ಆನರಬಲ್ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರ ಪೀಠದ ಮುಂದೆ ನಡೆದಂಥ ವಿಚಾರಣೆ. ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿ ಲಿಕರ್ ಹಗರಣದ ಕುರಿತಾದ ಸಂಬಂಧಪಟ್ಟಂಥ ಪ್ರಕರಣದ ಕುರಿತಾಗಿ. ಅಪೀಲ್ ಹಾಕಿದ್ದು CBI. ಜಡ್ಜ್ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಅಂತ ರೆಕ್ಯೂಸಲ್ ಅಪ್ಲಿಕೇಶನನ್ನು ಅರವಿಂದ್ ಕೇಜ್ರಿವಾಲ್ ಹಾಕಿದರು. ನಿನ್ನೆ ಸೋಮವಾರ ವಿಚಾರಣೆಗೆ ಬಂದಿತ್ತು. ಸ್ವತಃ ತಾನೇ ವಾದ ಮಂಡನೆ ಮಾಡ್ತೀನಿ ಅಂತ ಕಳೆದ ಬಾರಿ ಅವರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಘನ ನ್ಯಾಯಾಲಯದ ಮುಂದೆ ಹೇಳಿದರು. ಹೇಳಿದ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ಆದಂಥ ತುಷಾರ್ ಮೆಹ್ತಾ ಅವ್ರು ಹೇಳಿದರು, ಕೇವಲ 21 ದಿವಸ ಅಲ್ಲ, ಇಡೀ ಪ್ರಕರಣವನ್ನು ನೀವೇ ವಾದ ಮಂಡನೆ ಮಾಡಬೇಕು ಪ್ರಕರಣದಲ್ಲಿ. ಜೊತೆಗೆ ಈಗ ಯಾರು ನಿಮ್ಮ ಲಾಯರ್ ಇದ್ದಾರಲ್ಲ, ಕಕ್ಷಿದಾರರು ಅಂತ ನಿಮಗೆ ಸೈನ್ ಹಾಕ್ಸ್ಕೊಂಡಿದಾರಲ್ಲ, ಅವ್ರನ್ನ ರಿಲೀಸ್ ಮಾಡಬೇಕು, ಅಂದ್ರೆ ಮಾತ್ರ ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಎರಡನೆಯದಾಗಿ ನೀವು ಒಬ್ಬ ಜಡ್ಜ್ ಬಗ್ಗೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಈ ರೀತಿಯಾಗಿ ಪಕ್ಷಪಾತ ಮಾಡ್ತೀರಿ, ಆದ್ದರಿಂದ ನನ್ನ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಳ್ಳಬೇಡಿ ಅಂತ ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕಿದ್ದೀರಲ್ಲ, ಆದ್ದರಿಂದ ನಿಮ್ಮ ಮೇಲೆ ನ್ಯಾಯಾಂಗಕ್ಕೆ ಅವಮಾನ ಮಾಡಿದಂಥ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಇವ್ರ ಮೇಲೆ ಹಾಕಬೇಕು ಅಂತ ವಾದ ಮಂಡನೆ ಮಾಡಿದರು. ಅತ್ಯಂತ ಶಾಂತಚಿತ್ತರಾಗಿ ಆಲಿಸಿದಂಥ ಅವತ್ತಿನ ಜಡ್ಜು ಸ್ವರ್ಣಕಾಂತ ಶರ್ಮಾ ಅವರು ಪ್ರಕರಣವನ್ನು ಸೋಮವಾರ 13ನೇ ತಾರೀಕಿಗೆ ನಿನ್ನೆ ಹಿಯರಿಂಗಿಗೆ ಇಟ್ಕೊಂಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರು 10 ಪ್ರಶ್ನೆಗಳನ್ನು ಇಟ್ಕೊಂಡು ಬಂದಿದ್ರು ಎದುರುಗಡೆ. ಅವರ ವಾದ ಮಂಡನೆ 10 ವಾದಗಳನ್ನು ಮಂಡನೆ ಮಾಡಲಿಕ್ಕೆ ತೊಗೊಂಬಂದಿದ್ರು. ಯಾಕೆ ಸ್ವರ್ಣಕಾಂತ ಶರ್ಮಾ ಅವರು ತನ್ನ ಪ್ರಕರಣವನ್ನು ಆಲಿಸಬಾರದು, ಯಾಕೆ ಬೇರೆ ಜಡ್ಜ್ ಬೇಕು ಅಂತ. ಯಾವಾಗಲೂ ಯಾವುದೇ ವಕೀಲ, ನ್ಯಾಯವಾದಿ ಈ ರೀತಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ, ಅಂದರೆ ನೀವು ಈ ಜಡ್ಜ್ ಬೇಡ, ಇನ್ನೊಂದು ಜಡ್ಜು ಈ ಪ್ರಕರಣವನ್ನು ವಿಚಾರಣೆ ಮಾಡಲಿ ಅಂತ ಹಾಕುವ ಸಂದರ್ಭದಲ್ಲಿ ಭಾಳ ಅತ್ಯಂತ ಪಕ್ಕಾ ಕಾರಣವನ್ನು ಇಟ್ಕೊಂಡು ಬಂದು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕಿರ್ತಾರೆ. ಯಾಕೆಂದರೆ ಇಲ್ಲದೆ ಹೋದರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ನೀವು ಕೇವಲ ಒಬ್ಬ ಜಡ್ಜನ್ನು ನೀವು ಟಾರ್ಗೆಟ್ ಮಾಡೋದಲ್ಲ, ಇಡೀ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅನುಮಾನವನ್ನು, ವಿಶ್ವಾಸಾರ್ಹತೆಯನ್ನು ಕುಂದಿಸುವ ಕೆಲಸ ಮಾಡೋದ್ರಿಂದ ಯಾವುದೇ ವಕೀಲನಾದರೂ ಕೂಡ ಈ ರೀತಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕುವಾಗ ತುಂಬ ಆಲೋಚನೆ ಮಾಡಿ ಅಗತ್ಯವಿದೆಯಾ, ಮೆರಿಟ್ ಇದೆಯಾ, ಹಾಗೆ ಕೇಳಬಹುದಾ ಅಂತ ನೋಡ್ಕೊಂಡು ಹಾಕ್ತಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ವೃತ್ತಿಪರ ವಕೀಲ ಅಲ್ಲ. ಆಮೇಲೆ ಅವರ ಉದ್ದೇಶ ಅರಾಜಕತೆಯನ್ನು ಸೃಷ್ಟಿಸುವುದು ಮತ್ತು ಲೈಮ್ಲೈಟ್ನಲ್ಲಿ ಇರಬೇಕಾದಂಥ ಅವರ ಮನಸ್ಥಿತಿ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬೇಕು, ಸ್ವರ್ಣಕಾಂತ ಶರ್ಮಾ ಅವರಿಗೆ ಅಪಕೀರ್ತಿ ಸಲ್ಲಬೇಕು, ಅವರಿಗೆ ಹೆಸರಿಲ್ದಾಗಿ ಅಕಸ್ಮಾತ್ ನಾಳೆ ಅವರು ತನ್ನ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟರೂ ಕೂಡ ಈಕೆ ಪಕ್ಷಪಾತಿ ಆಗಿದ್ದಾರೆ ಅಂತ ಮುಂಚೆ ನಾನು ಆರೋಪ ಮಾಡಿರೋದರಿಂದ ತನ್ನನ್ನು ಜನ ಸಂದೇಹದಿಂದ ನೋಡುವ ಹಾಗೆ ಆಗಿರಬಾರ್ದು. ಈ ಎಲ್ಲ ದುರುದ್ದೇಶಗಳನ್ನ ಇಟ್ಕೊಂಡು ಅರವಿಂದ್ ಕೇಜ್ರಿವಾಲ್ ಯಾವಾಗಲೂ ಅವರ ಎಲ್ಲ ಕಾರ್ಯಶೈಲಿಗಳು ಇದೇ ರೀತಿಯ ಕುತಂತ್ರದಿಂದ ಕೂಡಿರ್ತವೆ. ಇದು ಕೂಡ ಅದಕ್ಕೆ ಹೊರತಾಗಿರಲಿಲ್ಲ. ಒಂದು ಕಡೆ CBI EDನ ವಕ್ತಾರರು ಇದ್ದರು, ಇವರಿದ್ದರು, ವಕೀಲರಿದ್ದರು, ಸಾಲಿಸಿಟರ್ ಜನರಲ್ ಇದ್ದರು, ಮುಂದುಗಡೆ ಸ್ವರ್ಣಕಾಂತ ಶರ್ಮಾ ಆನರಬಲ್ ಜಸ್ಟಿಸ್ ಅವರು, ಈ ಕಡೆ ಅರವಿಂದ್ ಕೇಜ್ರಿವಾಲ್ ಅವರು ವಾದ ಮಂಡನೆ 10 ಪಾಯಿಂಟ್ಗಳನ್ನು, ಅವರ ಅಂಶಗಳನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಮೊದಲನೇದಾಗಿ, ಯಾವ ಮಾರ್ಚ್ 9ನೇ ತಾರೀಕು ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಮಾಡಲಾಗಿದೆಯೋ ಆ ಪ್ರಕರಣವನ್ನು ಅವತ್ತೇ CBIನವರು ದಿಲ್ಲಿ ಹೈಕೋರ್ಟ್ಗೆ ತಮ್ಮ ಪೀಠದ ಮುಂದೆ ತಂದ ಸಂದರ್ಭದಲ್ಲಿ ತಾವು ಅಬ್ಸರ್ವೇಷನ್ನನ್ನು ಕೂಡ ಮಾಡಿ ಇದನ್ನು ತಕ್ಷಣದಲ್ಲಿ ನೀವು ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ರಿ. ಈ ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿ ಇಲ್ಲದೆ ಹೋದರೂ ಕೂಡ ತಕ್ಷಣದಲ್ಲಿ ಲೋವರ್ ಕೋರ್ಟಿನ ಆದೇಶ ಏನಿತ್ತು, ಡಿಸ್ಚಾರ್ಜ್ ಅನ್ನೋದೇನಿತ್ತು, ಅದಕ್ಕೆ ನೀವು ತಡೆಯನ್ನು ನೀಡಿ ಆ ತೀರ್ಪಿಗೆ ವಿಚಾರಣೆಗೆ ತೆಗೆದುಕೊಳ್ಳಲಿಕ್ಕೆ ನೋಟಿಸನ್ನು ಜಾರಿ ಮಾಡಿದ್ರಿ. ಇದರ ಬಗ್ಗೆ ನನಗೆ ಅನುಮಾನ ಮೂಡ್ತಾ ಇದೆ, ನೀವು ಯಾವುದೋ ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡಿದ್ದೀರಿ ಅಂತ. ಎರಡನೇದಾಗಿ, ಬಹಳ ಗುರುತರವಾದ ಆರೋಪವನ್ನು ಅವ್ರು ಮಾಡಿದ್ದೆ ಅಂದರೆ, ಅಖಿಲ ಭಾರತೀಯ ಅಧಿವಕ್ತಾ ಪರಿಷತ್ನ ಕಾನೂನು ಸಮಾವೇಶಕ್ಕೆ 4 ಬಾರಿ ನೀವು ಹೋಗಿದ್ದೀರಿ. ದತ್ತೋಪಂತ್ ಠೇಂಗಡೆ ಅವರು ಶುರು ಮಾಡಿರುವಂಥ ಅಖಿಲ ಭಾರತೀಯ ಅಧಿವಕ್ತಾ ಪರಿಷತ್ ಅಂತಿದೆ, ಕಾನೂನು ಸಮಾಲೋಚನೆ ಮಾಡುವಂಥ ಕಾನೂನು ಪ್ರಕೋಷ್ಠ. ಅದಕ್ಕೆ ಚೀಫ್ ಜಸ್ಟಿಸ್ಸಿಂದ ಹಿಡಿದು, ಜಡ್ಜ್ಗಳಿಂದ ಹಿಡಿದು, ಲಾಯರ್ಗಳಿಂದ ಹಿಡಿದು ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಬೇರೆ ಬೇರೆ ವಿಷಯಗಳ ಕುರಿತು ಚರ್ಚೆ ಆಗುತ್ತೆ, ದೇಶದ ವಿದ್ಯಮಾನಗಳ ಕುರಿತು ಚರ್ಚೆ ಆಗುತ್ತೆ, ಕಾನೂನಿನ
ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಅತ್ಯಂತ ಸೌಹಾರ್ದಯುತವಾಗಿ ಯಾವುದೇ ರಾಜಕೀಯ ಒತ್ತಡ ಇರಲಾರ್ದ ಮತ್ತು ಯಾವುದೇ ರಾಜಕೀಯ ಅಜೆಂಡಾಗಳಿರಲಾರ್ದಂಥ ಒಂದು ಸಂಸ್ಥೆ ಅದು ಅಧಿವಕ್ತಾ ಪರಿಷತ್ ಅಂತ. ಅದಕ್ಕೆ 4 ಸಲ ಆನರೇಬಲ್ ಜಸ್ಟಿಸ್ ಆದಂಥ ನೀವು ಸ್ವರ್ಣಕಾಂತ ಶರ್ಮಾ ಅವ್ರು ಹೋಗಿದ್ದೀರಿ. ಆದ್ದರಿಂದ ನೀವು RSSನ ವಿಚಾರಧಾರೆಯಾಗಿರುವುದರಿಂದ ನಾನು RSSನ ಪ್ರಬಲ ವಿರೋಧಿಯಾಗಿರುವುದರಿಂದ ನೀವು ನನ್ನ ಪ್ರಕರಣವನ್ನು ವಿಚಾರಣೆ ಎತ್ತುಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಅರವಿಂದ್ ಕೇಜ್ರಿವಾಲ್ ವಾದ ಮಾಡಿದರು. ಅದಾದ ಮೇಲೆ ನೀವು ಇನ್ನೂ ಪ್ರಕರಣವನ್ನೇ ನೋಡುವುದಕ್ಕಿಂತ ಮುಂಚೆ ಲೋವರ್ ಕೋರ್ಟ್ ಡಿಸ್ಚಾರ್ಜ್ನ 650 ಪುಟಗಳ ಏನು ವರದಿಯನ್ನು ಮಾಡಿದರು, ತೀರ್ಪು ಕೊಟ್ಟಿದ್ರು ಆ ಜಡ್ಜು, ಮಾಡುವುದಕ್ಕಿಂತ ಮುಂಚೆ ಇದು ವಿಚಾರಣೆಗೆ ಯೋಗ್ಯ ಇದೆ ಅಂತ ಅಬ್ಸರ್ವೇಷನ್ ಕೊಟ್ರಿ. ಒಂದು ಪ್ರಕರಣದ ಬಗ್ಗೆ ಅಧ್ಯಯನವನ್ನೇ ಮಾಡಲಾರದೆ ಈ ರೀತಿ ಹೇಳಿದ್ರಿ. ಜೊತೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಇದರ ಬಗ್ಗೆ ಯಾವುದೇ ರೀತಿಯ ತಡೆಯಾಜ್ಞೆ ಕೇಳಿರಲಿಲ್ಲ. ಇಡಿಯನ್ನು ಇದರಲ್ಲಿ ಸೇರಿಸಿದಿರಿ. ನೀವು ಒಬ್ಬ ಜಡ್ಜು ವಿಚಾರಣೆಗೆ ಕೈಗೊಳ್ಳಲಾರದೆ ಡಿಸ್ಚಾರ್ಜ್ ಮಾಡಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರಿ. ಇದು ನನಗೆ ಅನುಮಾನವನ್ನು ಮೂಡಿಸ್ತಾ ಇದೆ ನಿಮ್ಮ ಬಗ್ಗೆ. 4ನೇದು, ನೀವು ಪಕ್ಷಪಾತಿಯಾಗಿ ತೀರ್ಪನ್ನು ಕೊಡ್ತೀರಿ ಅನ್ನುವಂಥ ಅನುಮಾನ ನನಗೆ ಯಾಕಿದೆ ಅಂದರೆ, ಹಿಂದೆ ನನ್ನದೇ ಆದಂಥ ಪ್ರಕರಣಗಳು, ಬೇರೆ ಬೇರೆ ಪ್ರಕರಣಗಳು ಬಂದ ಸಂದರ್ಭದಲ್ಲಿ ನಿಮ್ಮ ಪೀಠದಲ್ಲಿ ನನಗೆ ಯಾವತ್ತೂ ನನ್ನ ಪರವಾಗಿ ನನಗೆ ಯಾವುದೇ ಒಂದೇ ಒಂದು ಪ್ರಕರಣವನ್ನು ಹೊರತುಪಡಿಸಿದರೆ ಯಾವ ಪ್ರಕರಣದಲ್ಲಿಯೂ ಕೂಡ ನನ್ನ ಪರವಾಗಿ ನನಗೆ ತೀರ್ಪು ಸಿಕ್ಕಿಲ್ಲ. ಆದ್ದರಿಂದ ನಿಮ್ಮ ಬಗ್ಗೆ ನನಗೆ ನಂಬಿಕೆ ಇಲ್ಲ. 5ನೇದಾಗಿ ನನಗೆ ನಿಮ್ಮ ಬಗ್ಗೆ ನೀವು ಪೂರ್ವಾಗ್ರಹ ಪೀಡಿತರಾಗಿದ್ದೀರಿ ಅನ್ನುವಂಥ ಮನಸ್ಥಿತಿ ಇದೆ. ಆದ್ದರಿಂದ ನೀವು ಈ ಪ್ರಕರಣವನ್ನು ಎತ್ಕೋಬಾರ್ದು. ಒಟ್ಟಿನಲ್ಲಿ ಆತ ಹೇಳಿದ ಸಾರ ಹೇಗಿತ್ತು ಅಂದರೆ, ಈಕೆ ಒಬ್ಬ RSS ಚೇಲ, ನನ್ನ ಮೇಲೆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಈ ರೀತಿಯದಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದೆ ರಾಜಕೀಯ ಒತ್ತಡ ಇದೆ. ಆದ್ದರಿಂದ ನನಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೆಕ್ಯೂಸಲ್ ಅಪ್ಲಿಕೇಶನನ್ನು ಮಾನ್ಯತೆ ಮಾಡಿ ನೀವು ಈ ಪೀಠದಿಂದ ಹಿಂದೆ ಸರಿಯಬೇಕು, ಈ ಪ್ರಕರಣದಿಂದ ಹಿಂದೆ ಸರಿಯಬೇಕು ಅನ್ನುವುದು ಅವರ ವಾದವಾಗಿತ್ತು ಅರವಿಂದ್ ಕೇಜ್ರಿವಾಲ್ದು. ಈಗ ಡಿಫೆನ್ಸನ್ನು ನೋಡಿ. ಡಿಫೆನ್ಸ್ ಏನು ಹೇಳ್ತಾರೆ? ಒಂದು ಕಡೆ CBI, ಇನ್ನೊಂದು ಕಡೆ ಸ್ವತಃ ಸ್ವರ್ಣಕಾಂತ ಶರ್ಮಾ. CBI ಹೇಳುತ್ತೆ, ಅವರು ಅಧಿವಕ್ತಾ ಪರಿಷತ್ತಿನ ಕಾನೂನು ಸಮಾವೇಶಕ್ಕೆ ಹೋಗಿರಬಹುದು, ಅದು ರಾಜಕೀಯ ಕಾರ್ಯಕ್ರಮ ಆಗಿರಲಿಲ್ಲ, ಅಲ್ಲಿ ಅವರನ್ನು ಸನ್ಮಾನಿಸಲಿಲ್ಲ, ಅದೊಂದು ರಾಜಕೀಯ ಸಮಾವೇಶ ಅಲ್ಲ. ಆದ್ದರಿಂದ ಒಬ್ಬ ಆನರೇಬಲ್ ಜಸ್ಟಿಸ್ ಈ ರೀತಿಯಾಗಿ ಸಮಾವೇಶಕ್ಕೆ ಹೋಗಬಾರದು ಅಂತ ಎಲ್ಲಿಯೂ ನಿಷೇಧವನ್ನು ಹೇರಲಾಗಿಲ್ಲ. 1ನೇದು. 2ನೇದು, ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಆ ಜಡ್ಜ್ಗೆ ಅದರ ಬಗ್ಗೆ ಅಬ್ಸರ್ವೇಷನ್ ಕೊಡಲಿಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಅವರಿಗಿದೆ. ಪ್ರೈಮಾ ಫಸೈ ಒಂದು ಪ್ರಕರಣವನ್ನು ನೋಡಿದ ತಕ್ಷಣ ಅವ್ರಿಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳ್ತಾ ನೋಟಿಸನ್ನು ಅವರು ಜಾರಿ ಮಾಡ್ಬೋದು. ಅವ್ರು ಮುಗುಮ್ಮಾಗಿ ಬಾಯಿ ಮುಚ್ಕೊಂಡು ಕೂತ್ಕೊಂಡು ವಿಚಾರಣೆ ಸಂದರ್ಭದಲ್ಲಿ ಮಾತಾಡ್ತೀನಿ ಅಂತ ಹೇಳಬೇಕಾದ ಅಗತ್ಯತೆ ಇಲ್ಲ. 3ನೇದು, ಈ ಪ್ರಕರಣವನ್ನು ಅವರಾಗೇ ಎತ್ಕೊಂಬಂದು ನನಗೆ ಈ ಪ್ರಕರಣವನ್ನು ಕೊಡಿ ಅಂತ ಕೇಳಿದ್ದಲ್ಲ ಸ್ವರ್ಣಕಾಂತ ಶರ್ಮಾ ಅವರು. ಯಾವಾಗಲೂ ರೋಸ್ಟರ್ ಮೂಲಕ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗುತ್ತೆ. MP MLA ಕೋರ್ಟಿನ ಪ್ರಕರಣ ಬಂದ ಸಂದರ್ಭದಲ್ಲಿ ಒಬ್ಬ ಶಾಸಕ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಂತ್ರಿ ಮಾಡಿದಂಥ ಭ್ರಷ್ಟಾಚಾರ ಪ್ರಕರಣ ಬಂದ ಸಂದರ್ಭದಲ್ಲಿ ಅದು ಸ್ವಾಭಾವಿಕವಾಗಿ ಈ ಆನರೇಬಲ್ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರ ಬೆಂಚ್ಗೆ ಹೋಗುತ್ತೆ. ಈ ರೀತಿ ಹಾಕುವುದು ಸ್ವತಃ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಇರ್ತಾರೆ, ಅವರಿಗೆ ಮಾಸ್ಟರ್ ಆಫ್ ದಿ ರೋಸ್ಟರ್ ಅಂತಾರೆ, ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಹೀಗಿರುವಾಗ ನೀವು ಒಂದು ಪ್ರಕರಣವನ್ನು ಅವರಾಗಿಯೇ ತೆಗೆದುಕೊಂಡು ಈ ರೀತಿ ಮಾಡ್ತಾರೆ ಅಂತ ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದ್ರಿಂದ ಈ ಪಕ್ಷಗಾರರ ಮೇಲೆ, ಅಂದರೆ ಈ ಕಕ್ಷಿದಾರ ಅರವಿಂದ್ ಕೇಜ್ರಿವಾಲ್ ಮೇಲೆ ಘನ ನ್ಯಾಯಾಲಯವು ಮೊದಲನೇದಾಗಿ ಅತಿ ದೊಡ್ಡ ಮೊತ್ತದ ದಂಡವನ್ನು ವಿಧಿಸಬೇಕು. 2ನೇದಾಗಿ ಕೇಸನ್ನು ವಜಾ ಮಾಡಬೇಕು. ಜೊತೆಗೆ ಇವರ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ಹಾಕಬೇಕು. ಏಕೆಂದರೆ ಇವರು ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಏಕಪಕ್ಷೀಯವಾಗಿ ನೀವು ತೀರ್ಪನ್ನು ಕೊಡ್ತೀರಿ ಅಂತ ಎದರ ಹೇಳ್ತಾ ಇದ್ದಾರೆ. ಅಂಥ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳನ್ನು ಇವರು ತೋರಿಸ್ತಾ ಇಲ್ಲ. ಇವರು ಹಾಗಾಗಬಹುದು, ಹೀಗೆ ಮಾಡಬಹುದು, ಹೀಗೆ ಅನ್ನಬಹುದು, ನೀವು ಅಲ್ಲಿ ಹೋಗಿದ್ದರಿಂದ ಈ ರೀತಿ ಬರಬಹುದು ಎನ್ನುವಂಥ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಯನ್ನು ಹೇಳ್ತಾ ಇದ್ದಾರೆ ವಿನಃ ಸ್ಪಷ್ಟವಾಗಿ ಇಂತಿಂಥ ಪ್ರಕರಣದಲ್ಲಿ ನೀವು ಹೀಗೆ ಮಾಡಿದ್ದೀರಿ, ಇಲ್ಲಿ ಲೋಪ ಮಾಡಿ ಮೆರಿಟನ್ನು ಬದಿಗಿಟ್ಟು ನೀವು ಈ ರೀತಿ ತೀರ್ಪನ್ನು ಹಿಂದೆ ಕೊಟ್ಟಿದ್ದೀರಿ, ಆದ್ದರಿಂದ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಇದು ಬೆಂಚ್ ಹಂಟಿಂಗನ್ನು ತೋರಿಸ್ತಾ ಇದೆ ವಿನಃ
ನ್ಯಾಯಾಲಯದ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸ ಅಲ್ಲ, ಜೊತೆಗೆ ನ್ಯಾಯಾಂಗಕ್ಕೆ ಕಳಂಕ ತರುವ ಮತ್ತು ಐತಿಹಾಸಿಕವಾಗಿ ಇದೊಂದು ದಾಖಲಾಗುವ ಪ್ರೆಸಿಡೆನ್ಸ್ ಆಗುವ ಸಾಧ್ಯತೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಕಕ್ಷಿದಾರರು ಈ ರೀತಿ ಯಾವ್ಯಾರು ದೋಷಿಗಳಿದ್ದಾರೋ, ಯಾರ್ಯಾರು ಆರೋಪಿಗಳಿದ್ದಾರೋ, ಯಾರ್ಯಾರು ಅಪರಾಧಿಗಳಿದ್ದಾರೋ ಅವರೆಲ್ಲ ಇದೇ ರೀತಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕ್ತಾ ಈ ಜಡ್ಜ್ ಹತ್ರ ನನ್ನ ನ್ಯಾಯ ಇದು ವಿಲೇವಾರಿ ಆಗೋದು ಬೇಡ, ಅವ್ರ ಹತ್ರ ನ್ಯಾಯ ವಿಲೇವಾರಿ ಆಗೋದು ಬೇಡ, ಇಲ್ಲಿ ನನ್ನ ಟ್ರಯಲ್ ನಡೆಯೋದು ಬೇಡ, ಅಲ್ಲಿ ನನ್ನ ಟ್ರಯಲ್ ನಡೆಯೋದು ಬೇಡ ಅನ್ನುವಂಥ ಪ್ರೆಸಿಡೆನ್ಸ್ ಶುರುವಾಗುವುದರಿಂದ ಈ ಪ್ರಕರಣವನ್ನು ಘನ ನ್ಯಾಯಾಲಯವು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅರವಿಂದ್ ಕೇಜ್ರಿವಾಲ್ ಮೇಲೆ ಮೊಕದ್ದಮೆಯನ್ನು ದಾಖಲಾಗಬೇಕು ಅನ್ನುವಂಥ ವಾದವನ್ನು ಡಿಫೆನ್ಸಲ್ಲಿ ಮಾಡಲಾಯಿತು. ಪ್ರಕರಣ ಮುಂದಿನ ವಾರ ಇದೆ, ಏನಾಗುತ್ತೆ ಕಾದು ನೋಡೋಣ. ಸುವರ್ಣಕಾಂತ ಶರ್ಮಾ ಅವರು ತುಂಬ ಶಾಂತಚಿತ್ತರಾಗಿ ಇಡೀ ಪ್ರಕರಣವನ್ನು ಆಲಿಸಿದರು. ಅವರು ತೆಗೆದುಕೊಳ್ಳುವ ನಿರ್ಧಾರ ಹೇಗಿರುತ್ತೆ ನನಗೂ ಕೂಡ ತೀವ್ರ ಜಿಜ್ಞಾಸೆಯನ್ನು ಉಂಟು ಮಾಡೋ ವಿಚಾರ. ಈ ಕಾನೂನಿನ ವಿಚಾರಗಳಿದಾವಲ್ಲ, ಇವು ಎಷ್ಟು ತಿಳ್ಕೊಂಡ್ರೂ ಕಡಿಮೆ. ನೀವು ನಮ್ಮಲ್ಲಿ ಒಂದು ರೀತಿಯಾದಂಥ ಮಂಥನಕ್ಕೆ ಅವಕಾಶ ಮಾಡಿಕೊಡುವಂಥ, ನಮ್ಮ ಪ್ರಾಜ್ಞತೆಯನ್ನು ಹೊರಗೆ ಹಚ್ಚುವಂಥ ಮತ್ತು ದೇಶದಲ್ಲಿ ನಡೆಯುವಂಥ ಆಗು ಹೋಗುಗಳ ಬಗ್ಗೆ ನಾವು ಒಂದು ಆಲೋಚನೆ ಮಾಡುವಂಥ ಮನಸ್ಥಿತಿ ಬೆಳೆಸ್ಕೊಳ್ಳುವಂಥ ವಿಚಾರ ಆಗಿರೋದ್ರಿಂದ ಈ ಪ್ರಕರಣವನ್ನು ಭಾಳ ಕ್ಲುಪ್ತವಾಗಿ ಶಾರ್ಟ್ಕಟ್ನಲ್ಲಿ ಹೇಳುವ ಪ್ರಯತ್ನವನ್ನು ನಾವು ಯಾವತ್ತೂ ಮಾಡೋದಿಲ್ಲ. ಎಷ್ಟು ಸಾಧ್ಯವೋ ಕೋರ್ಟ್ ರೂಮ್ ಡ್ರಾಮಾವನ್ನು ಸಂಪೂರ್ಣವಾಗಿ ವಾದ ಪ್ರತಿವಾದ ಎರಡನ್ನೂ ಹೇಳುವ ಮತ್ತು ಯಾರು ಯಾರಿಗೆ ಹೇಳಿದರು ಅಂತ ಸ್ಪಷ್ಟವಾಗಿ ಸಂದರ್ಭದೊಡನೆ ಸ್ಪಷ್ಟೀಕರಿಸುವ ಕೆಲಸ ಮಾಡ್ತೀನಿ. ಬಹುಶಃ ತಮಗಿದು ಈ ರೀತಿಯ ಶೈಲಿ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಇನ್ನೇನು ನನ್ನ ಪ್ರಯಾಣದ ಅವಧಿ ಮುಗಿತಾ ಬಂತು, ವಾಪಸ್ ಸ್ಟುಡಿಯೋಗೆ ಬರ್ತಾಯಿದ್ದೀನಿ. ಬಂದ ಮೇಲೆ ಯಥಾ ಪ್ರಕಾರ ಎಂದಿನ ನಮ್ಮ ಶೈಲಿ ಪ್ರಾರಂಭ ಆಗುತ್ತೆ. ಇಷ್ಟು ಸುದೀರ್ಘ ಕಾಲ ಹೊರಗಡೆ ಇದ್ದು ನಾನು ಸಂಚಿಕೆಗಳನ್ನ ಮಾಡಿದ್ದು ತೀರಾ ಅಪರೂಪ. ಈ ಬಾರಿ ಅನಿವಾರ್ಯ ಕಾರಣಗಳಿಂದ ಬರಬೇಕಾದಂಥ ಸಂದರ್ಭ ಬಂದಿದ್ದರಿಂದ ಇದು ನಾನು ತಮ್ಮ ಜೊತೆ ಎಷ್ಟು ಸಾಧ್ಯವೋ ಅಷ್ಟು ಸಮಯಕ್ಕೆ ನಿಗದಿತ ಸಮಯಕ್ಕೆ ಸಂಚಿಕೆಗಳನ್ನು ಕೊಡೋ ಪ್ರಯತ್ನ ಮಾಡಿದ್ದೀನಿ. ಲೋಪಗಳಾಗಿದ್ದರೆ ಕ್ಷಮೆ ಇರಲಿ. ನಮಸ್ಕಾರ.